ನಮಸ್ಕಾರ ಗುರುವೆ, ಮಂಜು ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ಅಂತೂ ಈಗ ಎಲ್ಲಾ ಫೀಲ್ಡ್ಗಳಲ್ಲೂ ಅವಳಿ ಇಟ್ಟಿದೆ. ಹಂಗೇನೆ ಅಗ್ರಿಕಲ್ಚರ್ ಫೀಲ್ಡ್ಗೂ ಕೂಡ ಬಂದಾಯ್ತು. ಹಂಗಂತ ಎಲ್ಲಾನು ಏನೇ ಮಾಡಲ್ಲ. ಅದರಲ್ಲಿ ಬರುವಂತ ಹೊಸ ಹೊಸ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಪ್ರೊಡಕ್ಟಿವಿಟಿ ಆಗಿರ್ಬೋದು, ಅದ್ರ ಈಲ್ಡ್ ಆಗ್ಬೋದು, ಎಲ್ಲಾನು ಜಾಸ್ತಿ ಮಾಡ್ಕೋಬಹುದು. ಹಂಗಾದ್ರೆ ಅದು ಯಾವ ಟೆಕ್ನಾಲಜಿ ಎಲ್ಲಾನು ನೋಡ್ಕೊಂಡ್ ಬರೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತೆ ಹೊಸಬ್ರು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ನ ಇವಾಗ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲೂ ಯೂಸ್ ಮಾಡ್ಕೋಬಹುದು. ಇದರಿಂದ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ಈಲ್ಡ್ ಜಾಸ್ತಿ ಆಗುತ್ತೆ. ಟೆಕ್ನಾಲಜಿಯಿಂದ ಅಗ್ರಿಕಲ್ಚರ್ ಒಂದು ಫೀಲ್ಡ್ ಅಲ್ಲಿ ಒಂದು ಹೊಸ ಬೆಳವಣಿಗೆ, ನ್ಯೂ ಸ್ಟೆಪ್ ಅಂತಾನೆ ಹೇಳ್ಬೋದು. ಈ ಒಂದು ಮೈಸೂರು ಮೊಬೈಟೆಕ್ ಸಂಸ್ಥೆಯಿಂದ ಈ ಒಂದು ಆಧಾರಿತವಾದಂತಹ ಇರಿಗೇಷನ್ ಮತ್ತೆ ಗೊಬ್ಬರದ ಒಂದು ಮಿಷಿನರಿ ಆಧಾರಿತ ಒಂದು ವ್ಯವಸ್ಥೆಯಾಗಿದೆ. ಇದರಿಂದ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಸ್ಮಾರ್ಟ್ ಆಗಿ ಕೂಡ ವರ್ಕ್ ಮಾಡಬಹುದು. ಈ ಒಂದು ಟೆಕ್ನಾಲಜಿಯಿಂದ ರೈತರು ಬೆಳೆಗೆ ಎಷ್ಟು ನೀರು ಹಾಕ್ಬೇಕು, ಎಷ್ಟು ಗೊಬ್ಬರ ಹಾಕ್ಬೇಕು, ಮತ್ತೆ ಮಣ್ಣಲ್ಲಿ ಎಷ್ಟು ಮಾಯಿಶ್ಚರ್ ಕಂಟೆಂಟ್ ಇದೆ, ಮತ್ತೆ ವೆದರ್ ಅಲ್ಲಿ ಟೆಂಪರೇಚರ್ ಎಷ್ಟು, ಹ್ಯುಮಿಡಿಟಿ ಎಷ್ಟು, ಎಲ್ಲಾನು ಒಂದು ಮೈಸೂರು ಮೊಬೈಟೆಕ್ ಸಂಸ್ಥೆ ಒಂದು ಡೆವಲಪ್ ಮಾಡಿರುವಂತ ಡಿಕಾನ್ ಏಜ್ ಅನ್ನೋ ಒಂದು ಮೊಬೈಲ್ ಆಪ್ ನಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ರೈತರು ತಿಳ್ಕೊಬಹುದು. ಇವಾಗ ಹೊಲ್ದಾಗೆ ನೀರ್ ಬಿಡಕ್ಕೆ ಪಂಪ್ ಸೆಟ್ ನ ಯೂಸ್ ಮಾಡ್ತಾರೆ. ಅದು ರನ್ ಆಗಕ್ಕೆ ಕರೆಂಟ್ ಬೇಕು. ಅದರಲ್ಲಿ ಸಿಂಗಲ್ ಫೇಸು ಮತ್ತೆ ಲೋಡ್ ಶೆಡ್ಡಿಂಗ್ ಅಂತ ಹೇಳ್ಬಿಟ್ಟು ಪಂಪ್ ಸೆಟ್ ಎಲ್ಲ ಸೂಟ್ ಆಗುತ್ತೆ. ಈ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ಆ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಅಂತ ಹೇಳಿದರೆ. ಹಾಗೇನೆ ಈ ಒಂದು ಡಿಕಾನ್ ಏಜ್ ಮೊಬೈಲ್ ಆಪ್ ಇಂದ ರೈತರೇ ತಮ್ಮ ಮನೆಯಲ್ಲೇ ಅಥವಾ ಯಾವುದೇ ಸ್ಥಳದಲ್ಲಿ ಕೂತ್ಕೊಂಡು ಪಂಪ್ ಸೆಟ್ ನ ಆಪರೇಟ್ ಮಾಡ್ಬೋದು. ಮತ್ತೆ ಕರೆಂಟ್ ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ ಅಂತ ಎಲ್ಲಾನು ತಿಳ್ಕೊಬಹುದು. ಈ ಒಂದು ಟೆಕ್ನಾಲಜಿಯಿಂದ ನೈಟ್ ಟೈಮು ಈಗ ಹೊಲ್ದಕ್ ಹೋಗ್ಬಿಟ್ಟು ನೀರ್ ಬಿಡ್ಬೇಕಾಗಿರುತ್ತೆ. ಈ ಒಂದು ಎಲ್ಲಾ ಒಂದು ಟೈಮು ಕೂಡ ಉಳಿತಾಯ ಮಾಡುತ್ತೆ. ಅಂದಾಗೆ ಈ ಒಂದು ಟೆಕ್ನಾಲಜಿ ಯಾವ ರೀತಿ ವರ್ಕ್ ಆಗುತ್ತೆ. ಈ ಒಂದು ಮೋಟಾರ್ ಪಂಪ್ ಸೆಟ್ ನಲ್ಲಿ ಸ್ಟಾರ್ಟರ್ ಬೋರ್ಡ್ ಅಂತ ಇರುತ್ತೆ. ಅದೇ DOL ಸ್ಟಾರ್ಟರ್, ಇದೇ ಒಂದು ಮೇನ್ ಕಂಟ್ರೋಲರ್ ಆಗಿರುತ್ತೆ. ಇದನ್ನ ಕಂಟ್ರೋಲ್ ಮಾಡಕ್ಕೆ MCU, ಮೋಟಾರ್ ಕಂಟ್ರೋಲ್ ಯೂನಿಟ್, MSU, ಮೋಟಾರ್ ಸ್ಟಾರ್ಟರ್ ಯೂನಿಟ್ ಅಂತ ಎರಡು ಡಿವೈಸ್ ಗಳು ಇರ್ತವೆ. ಇವೆರಡು ಡಿವೈಸ್ ಗಳು ಮೇನ್ ಕಂಟ್ರೋಲರ್ ಗೆ ವೈರ್ಲೆಸ್ ಆಗಿ ಕನೆಕ್ಟ್ ಆಗಿರುತ್ತೆ. ಈ ಒಂದು ಮೇನ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ಆಟೋ ಬ್ಯಾಕ್ವರ್ಡ್ ಒಂದು ಡಿವೈಸ್ ಇರುತ್ತೆ. ಇದು ನೀರು ಮತ್ತೆ ಗೊಬ್ಬರನ ಕ್ಲೀನ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ವಾಟರ್ ಲೆವೆಲ್ ಕಂಟ್ರೋಲರ್ ಯೂನಿಟ್, ವೆದರ್ ಇನ್ಫಾರ್ಮೇಶನ್ ಯೂನಿಟ್ ಅಂತ ಇರುತ್ತೆ. ಅದು ಹ್ಯುಮಿಡಿಟಿ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗುತ್ತೆ. ಈ ಎಲ್ಲಾ ಡಿವೈಸ್ ಗಳು ಸೋಲಾರ್ ಎಲೆಕ್ಟ್ರಿಸಿಟಿಗೆ ಕನೆಕ್ಟ್ ಆಗಿರ್ತವೆ. 24 ಗಂಟೆನು ಸೋಲಾರ್ ಎಲೆಕ್ಟ್ರಿಸಿಟಿಗೆ ಕನೆಕ್ಟ್ ಆಗ್ಬಿಟ್ಟು ಈ ಒಂದು ಕರೆಂಟ್ ಎಲೆಕ್ಟ್ರಿಸಿಟಿ ಅದಕ್ಕೆ ಎಲ್ಲಾ ಡಿವೈಸ್ಗೂ ಸಪ್ಲೈ ಆಗುತ್ತೆ. ಹಾಗೇನೆ ಈ ಎಲ್ಲಾ ಡಿವೈಸ್ ವರ್ಕ್ ಆಗಕ್ಕೆ ಒಂದೇ ಒಂದು ಸಿಮ್ ಕಾರ್ಡ್ ಮಾತ್ರ ಬೇಕು. ಯಾಕಂತ ಅಂದ್ರೆ ಎಲ್ಲಾ ಒಂದು ಮಾಹಿತಿ, ಎಷ್ಟು ಗೊಬ್ಬರ ಹಾಕ್ಬೇಕು, ಎಷ್ಟು ನೀರ್ ಹಾಕ್ಬೇಕು, ಎಲ್ಲಾ ಮಾಹಿತಿ ರೈತರಿಗೆ ತಲುಪುತ್ತೆ. ಹಂಗೇನೆ ಈ ಒಂದು ಮೊಬೈಟೆಕ್ ಒಂದು ಆಪ್ ಇದೆಯಲ್ಲ, ಆ ಆಪ್ ಅಲ್ಲೂ ಜನರೇಟೆಡ್ ಆಪ್ ಅಲ್ಲೂ ಕೂಡ ಈ ಒಂದು ಎಲ್ಲಾ ಮಾಹಿತಿ ಕೂಡ ತಿಳ್ಕೊಬಹುದು. ನೋಡಿದ್ರಲ್ವಾ, ಈ ಒಂದು ಇದಾಗಿತ್ತು ಈ ಒಂದು ಇರಿಗೇಷನ್ ಸಿಸ್ಟಮ್ ನ ಬಗ್ಗೆ ಒಂದಿಷ್ಟು ಮಾಹಿತಿ. ಇನ್ನಷ್ಟು ಸಾಕಷ್ಟು ಈ ತರದ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.